ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಕನ್ನಡಿಗ. ತುಂಬ ದಿನ ಆಗಿತ್ತು ಲಾಗ್ ಮಾಡಿದೆ, ಸಾರಿ ಫಾರ್ ದ್ಯಾಟ್. ಈ ವಿಡಿಯೋದಲ್ಲಿ ನಾನು ದಿನಾಂಕ 20 ಶುಕ್ರವಾರ ಆಗಷ್ಟೇ ಎಕ್ಸಾಮ್ ಮುಗಿಸಿ ಬೇಗ ಹಾಸ್ಟೆಲ್ ಬಂದು ಬ್ಯಾಗ್ ಪ್ಯಾಕ್ ಮಾಡಿ ಹಾಸ್ಟೆಲ್ಗೆ ಬಾಯ್ ಹೇಳಿ ಬಸ್ಸಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಒಂದು ಮೂಸಂಬಿ ಜ್ಯೂಸ್ ಕುಡಿದು ರೈಲ್ವೆ ಸ್ಟೇಷನ್ ಕಡೆ ನಡ್ಕೊಂಡು ಹೋದೆ. ನಾನು ಮುಂಚೆ ಹೋದ ಕಾರಣ ರೈಲ್ವೆ ಸ್ಟೇಷನ್ನಲ್ಲಿ ತುಂಬ ಹೊತ್ತು ಕಾಯಬೇಕಾಯಿತು. ಕಾಯ್ದು ಸುಸ್ತಾಗಿ ಕೊನೆಗೂ ಫ್ರೆಂಡ್ಸ್ ಎಲ್ಲ ಬಂದರು. ಅವ್ರ ಜೊತೆ ಟ್ರೈನಲ್ಲಿ ಮಾತಾಡ್ತಾ ಸ್ನ್ಯಾಕ್ಸ್ ತಿಂತಾ ಕಾರ್ಡ್ಸ್ ಆಡ್ತಾ ಬೆಂಗಳೂರು ಕಡೆ ಹೊರಟ್ವಿ. ಕೊನೆಗೂ ನಾಯಂಡಹಳ್ಳಿ ಜಂಕ್ಷನ್ನಲ್ಲಿ ಇಳ್ಕೊಂಡು ಮನೆಗೆ ಹೋಗೋ ಒಬ್ಬ ಫ್ರೆಂಡ್ಗೆ ಬಾಯ್ ಹೇಳಿ ಮೆಟ್ರೋ ಸ್ಟೇಷನ್ನಲ್ಲಿ ಇನ್ನೊಬ್ಳು ಫ್ರೆಂಡ್ ಅಂದ್ಬಿಟ್ಟು ಊಟ ಮಾಡಿ ರಿಕ್ಷಾದಲ್ಲಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಕಡೆ ಹೊರಟ್ವಿ. ಅಲ್ಲಿ ತಿರುವಣ್ಣಾಮಲೈ ಹೋಗೋ ಬಸ್ಸಲ್ಲಿ ಅರುಣಾಚಲಂ ಕಡೆ ಹೊರಟ್ವಿ. ಅಲ್ಲೇ ಬಸ್ಸಲ್ಲಿ ನಿದ್ದೆ ಮಾಡ್ಕೊತ ಮಾರ್ನಿಂಗ್ ತಿರುವಣ್ಣಾಮಲೈ ರೀಚ್ ಆದ್ವಿ. ಅಲ್ಲಿ ರೂಮ್ ಮಾಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮುಗಿಸಿ ನಾವು ಹೊರಟಿದ್ದು ಅರುಣಗಿರಿ ಬೆಟ್ಟದ ಕಡೆ. ಬೆಟ್ಟದಲ್ಲಿ ತುಂಬ ಧ್ಯಾನ ಕೇಂದ್ರಗಳು, ಆಶ್ರಮಗಳನ್ನು ನೋಡಿದ್ವಿ. ಗಾಯ್ಸ್, ನಿಜ ಹೇಳ್ತೀನಿ ಗಾಯ್ಸ್, ಯಾಕೆ ಋಷಿಗಳು ಬೆಟ್ಟಗಳನ್ನು ಮತ್ತು ಗುಹೆಗಳನ್ನು ತಪಸ್ ಮಾಡಲಿಕ್ಕೆ ಚೂಸ್ ಮಾಡ್ತಾರೆ ಅಂತ ನನಗೆ ಈ ಬೆಟ್ಟ ಹತ್ತಬೇಕಿದ್ರೆ ಗೊತ್ತಾಯಿತು. ಅಷ್ಟು ಪೀಸ್ ಆಫ್ ಮೈಂಡ್ ಸಿಗುತ್ತೆ ಅದರಲ್ಲಿ. ಕೊನೆಗೆ ದೇವಸ್ಥಾನದ ಎಲ್ಲ ಗೋಪುರಗಳನ್ನು ನೋಡುವಂಥ ವ್ಯೂ ಪಾಯಿಂಟಲ್ಲಿ ಬಂದು ಅದನ್ನು ನೋಡಿ ಬೆಟ್ಟ ಇಳಿದು ರೂಮ್ ಬಂದು ಫ್ರೆಶ್ ಅಪ್ ಆಗಿ ಮತ್ತೆ ರೆಡಿಯಾಗಿ ಸಂಜೆ ಸುಮಾರು 6:30 ರಾಜಗೋಪುರ ಹತ್ರ ಬಂದು ಈಡುಗಾಯಿ ಹೊಡೆದು ಗಿರಿ ದರ್ಶನವನ್ನು ಶುರು ಮಾಡಿದ್ವಿ. ಮೊದಲಿಗೆ ಇಂದ್ರಲಿಂಗವನ್ನು ನೋಡಿ ಹಾಗೆ ಸೂರ್ಯಲಿಂಗ, ಯಮಲಿಂಗ, ವಾಯುವ್ಯಲಿಂಗ, ನೈಋತ್ಯಲಿಂಗ ಮತ್ತು ಮೋಕ್ಷದ್ವಾರ ಇವೆಲ್ಲವನ್ನು ನೋಡಿದ್ವಿ. ಒಟ್ಟು 10 ಲಿಂಗಗಳನ್ನು ನಾವು ನೋಡಿದ್ವಿ. ಈ ಲಿಂಗಗಳನ್ನು ನೋಡುತ್ತಾ ಸುಮಾರು 16 ಕಿಲೋಮೀಟರ್ ಬರಿಗಾಲಿನಲ್ಲಿ ನಡೆದಿದ್ವಿ. ಒಂದು ಪ್ರದಕ್ಷಿಣೆಯನ್ನು ಹಾಕಿದ್ವಿ ಅರುಣಗಿರಿಯನ್ನು. ಹಾಗೆ ದಾರಿಯಲ್ಲಿ ಜಿಂಕೆಗಳನ್ನೆಲ್ಲ ನೋಡಿದ್ವಿ. ಯಪ್ಪ, ಬರಿಗಾಲಿನಲ್ಲಿ ನಡೆದು ಸುಸ್ತಾಗಿ ಹೋಗಿತ್ತು. ಕೊನೆಗೂ 10 ಲಿಂಗಗಳನ್ನು ನೋಡಿಬಿಟ್ಟು ಇವಾಗ ಪ್ರಸಾದವನ್ನು ತಗೊಂಡು ತಿಂತಾ ಇದ್ದೀವಿ. ಕೊನೆಗೂ ಮುಗಿಸಿದ್ದೀವಿ ಗಾಯ್ಸ್. 16 ಕಿಲೋಮೀಟರ್ ಜರ್ನಿ. ಐ ವಾಕ್ ಗಾಯ್ಸ್. ಫೈನಲಿ ನಮ್ಮದು ಪಾದಯಾತ್ರೆ ಮುಗಿಸ್ಬಿಟ್ಟು ಇವಾಗ ಗೋಪುರದ ಹತ್ರ ಎಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವು ಅಲ್ಲಿ ಇವಾಗ ಕರ್ಪೂರ ಹಚ್ಬಿಟ್ಟು ಕರ್ಪೂರ ಹಚ್ಬಿಟ್ಟು ದೇವರಿಗೆ ಇಟ್ಟು ಹೋಗಿ ಮಾಡ್ಕೊಳ್ತೀವಿ. ಗಿರಿ ದರ್ಶನವನ್ನು ಮುಗಿಸುವ ಹೊತ್ತಿಗೆ ಸುಮಾರು 11:30 ಆಗಿತ್ತು. ಅಂದರೆ 16 ಕಿಲೋಮೀಟರನ್ನು ನಾವು 5 ಅವರಲ್ಲಿ ಮುಗಿಸಿದ್ವಿ. ಆಮೇಲೆ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ಮಲಗಿಬಿಟ್ಟು ಎದ್ದು ಹಾಗೆ ಸ್ನಾನ ಎಲ್ಲ ಮಾಡಿ ಮುಖ್ಯ ಲಿಂಗವಾದ ಅಗ್ನಿಲಿಂಗವನ್ನು ನೋಡಲಿಕ್ಕೆ ಬಂದ್ವಿ. ಬೆಳಿಗ್ಗೆ ಸುಮಾರು 6:30ಕ್ಕೆ ನಾವು ಲೈನಲ್ಲಿ ನಿಂತ್ವಿ. ಯಪ್ಪ, ತುಂಬ ಜನ ಬಂದಿದ್ರು. ರಾತ್ರಿ ನಿದ್ದೆ ಎದ್ದ ಕಾರಣ ಮಧ್ಯದಲ್ಲಿ ಸ್ವಲ್ಪ ಮಲ್ಕೋತಾ ಅಗ್ನಿಲಿಂಗ ಅಂದರೆ ಅನ್ನಮಲಯಾರವರನ್ನು ನೋಡಿ ಪಾರ್ವತಿ ದೇವಿಯಾದ ಉನ್ನಮ್ಮ ದೇವಿಯನ್ನು ನೋಡಿದ್ವಿ. ಗಾಯ್ಸ್, ದೇವರ ದರ್ಶನವನ್ನು ಮಾಡುತ್ತಾ ಇದ್ದ ಕಾಲು ನೋವು, ಮೈಕೈ ನೋವು ಎಲ್ಲ ಮರೆತು ಹೋಯಿತು. ಕೊನೆಗೆ ದರ್ಶನ ಮುಗಿಸಿ ಬೇಗ ಬ್ಯಾಗ್ ಎತ್ಕೊಂಡು ಬಸ್ ಹಿಡಿದು ಮೈಸೂರು ಕಡೆ ಬಂದ್ವಿ. ಇದಾಗಿತ್ತು ಈ ವಿಡಿಯೋ. ಮುಂದೆ ಯಾವಾಗಾದರೂ ಸಿಗೋಣ ಅಂತ ಹೇಳ್ತಾ ಬಾಯ್.